ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ನೋಡು, ಕುಟುಂಬ ಒಡೆಯುವಂತೆ ಕೆಲಸ ಆಗಬಾರದು. ಕುಟುಂಬದ ಜೊತೆಗೆ ನಾವೆಲ್ಲ ಹೊಂದಾಣಿಕೆ ಮಾಡಿಕೊಂಡೇ ಇರಬೇಕು. ಎಂದು ನೀನು ಕುಟುಂಬ ಅಂತ ಬಂದಿಯೋ ಅಂದು ನಿನ್ನಲ್ಲಿ ಜವಾಬ್ದಾರಿತನ ಹೆಚ್ಚಾಗಿದೆ. ಆ ಜವಾಬ್ದಾರಿ ನಿಭಾಯಿಸುವುದರಲ್ಲಿ ನೀನು ತುಂಬ ಮುಂದುವರಿದಿದ್ದೀಯಾ, ಯಶಸ್ವಿನೂ ಆಗಿದೆಯಾ. ಆದರೆ ಎಲ್ಲವನ್ನೂ ಲೆಕ್ಕಾಚಾರದ ಆಧಾರದ ಮೇಲೆ ಮಾಡಬೇಕೇ ಹೊರತು ಲೆಕ್ಕಾಚಾರವನ್ನು ಬಿಟ್ಟು ಮಾಡಬಾರ್ದು. ಅಣ್ಣ ತಂಗಿ ಅಕ್ಕ ತಮ್ಮ ಎಲ್ಲ ಸಂಬಂಧವೂ ಬೇಕು. ಆದರೆ ಅದರ ಜೊತೆಗೆ ನಾವು ಒಡನಾಟ ಮಾಡುವಂಥ ಜನರ ಜೊತೆ ಸಂಬಂಧವನ್ನು ಸರಿಯಾಗಿಟ್ಟುಕೊಂಡಿರಬೇಕು. ಹೌದು, ಒಂದು ಮಾತು ಬರುತ್ತದೆ, ಒಂದು ಮಾತು ಹೋಗುತ್ತದೆ. ಮನೆ ಅಂದ ಮೇಲೆ ಇವೆಲ್ಲವೂ ಇರೋದೆ ಅಂತ ನೀನೇ ತಿಳಿಸಿ ಬೇರೆಯವರಿಗೆ ಹೇಳ್ತೀಯ. ಆದರೆ ನಿನ್ನ ತನಕ ಬಂದಾಗ ಮಾತ್ರ ನೀನು ತುಂಬ ಸಿಟ್ಟಿಗೆ ಹೇಳುತ್ತೆ. ಈ ಸಿಟ್ಟು ಅನ್ನೋದೇ ನಿನ್ನನ್ನು ಮಟ್ಟ ಹಾಕುವಂಥದ್ದು. ಈಗಾಗಲೇ ನಿನಗೆ ಗೊತ್ತಾಗಿದೆ, ಇದೇ ಸಿಟ್ಟಿನಿಂದ ಜೀವನದಲ್ಲಿ ಏನೆಲ್ಲ ಕಳೆದುಕೊಂಡಿದ್ದೀಯಾ ಅಂತ. ಅಂದಮೇಲೆ ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟರೆ ಅಲ್ಲಿ ನಾವು ನಾಶವಾಗುತ್ತವೆ ಹೊರತು ನಮಗೆ ಸಿಟ್ಟು ತರಿಸಿದವರು ಏನೂ ಮಾಡಲಿಕ್ಕಾಗೋದಿಲ್ಲ. ಅಂದ ಮೇಲೆ ಅದನ್ನು ಬಿಟ್ಟು ಬಿಡು ಕಂದ. ಹಾಗೆ ಬ್ಯಾಂಕಿನ ವ್ಯವಹಾರ ಸರಿಯಾಗುತ್ತದೆ. ಹಾಗೆ ಒಂದು ಮಾತು, ಬೇರೆ ಯಾರೋ ನಿನ್ನ ಹತ್ರ ಬಂದು ಸಾಲ ತೆಗೆದುಕೊಳ್ಳಬೇಕು ಅಥವಾ ಸಾಲದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂದಮೇಲೆ ಬಿಲ್ಕುಲ್ ಆಗೋದಿಲ್ಲ ಅಂತಲೇ ಹೇಳು. ಯಾಕೆಂದರೆ ಅದರಿಂದ ಅವನು ನಾಶವಾಗುತ್ತಾನೆ ಹೊರತು ಉದ್ಧಾರ ಆಗೋದಿಲ್ಲ. ಅದನ್ನು ನಿನ್ನ ಹತ್ರ ಬೇರೆ ಹೇಳೋದು ತಾನು ಮಾಡುವಂಥ ಕೆಲಸವೇ ಬೇರೆ ಆಗಿರೋದ್ರಿಂದ ಅದಕ್ಕೆ ಒಪ್ಪಿಕೊಳ್ಳಬೇಡ. ಹಾಗೆಯೇ ಮನೆಯಲ್ಲಿ ಒಂದು ಪೇಪರನ್ನು ಇಟ್ಟು ತುಂಬ ಹುಡುಕ್ತಾ ಇದೆ, ಅದು ಎಲ್ಲಿ ಹೋಗಿಲ್ಲ, ಯಾರೂ ತೆಗೆದುಕೊಂಡಿದ್ದಿಲ್ಲ. ಆದರೆ ಬುಕ್ಕಿನ ಅಡಿಗೆ ಹೋಗಿ ಅದು ಸಿಕ್ಕಾಕಿಕೊಂಡಿದ್ದೆ. ಸ್ವಲ್ಪ ಹುಡುಕಿದರೆ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತದೆ. ಯೋಚನೆ ಮಾಡುವಂಥ ಅಗತ್ಯ ಇಲ್ಲ. ಎಲ್ಲವೂ ನೆಮ್ಮದಿಯಿಂದನೇ ಇದೆ, ಶುಭನೇ ಇದೆ. ಹಾಗೆಯೇ ಬರುವ ತಿಂಗಳಲ್ಲಿ ಒಳ್ಳೆಯ ದಿನವನ್ನು ನೋಡಿಕೊಂಡು ಒಂದು ಪೂಜೆ ಪುನಸ್ಕಾರವನ್ನು ಮಾಡು. ಆದರೆ ಬಸವ ಜಯಂತಿಗೋಸ್ಕರ ತುಂಬ ದಿನದಿಂದ ಕಾಯ್ತಾ ಇದ್ದೀಯಲ್ವ? ಅದೇ ಬಸವ ಜಯಂತಿ ದಿನ ನಿನ್ನ ಮನೆಯಲ್ಲಿ ಒಂದು ಸಂಭ್ರಮದ ಆಚರಣೆ. ಆ ಸಂಭ್ರಮ ಹೇಗಿರುತ್ತದೆ ಅಂದರೆ ಅದ್ಭುತವಾದ ದಿನ. ಆ ದಿನಕ್ಕೋಸ್ಕರ ನೀ ಕಾಯ್ತಿದ್ದೀಯಲ್ಲ, ಅದಕ್ಕಾಗಿ ಹೇಳ್ತಾ ಇದ್ದೇನೆ. ಯೋಚನೆ ಮಾಡಬೇಡ, ಎಲ್ಲ ಒಳ್ಳೆಯದಾಗ್ತಾಯಿದೆ. ಶುಭ ನಡೆಯುವಾಗ ಒಳ್ಳೆ ಗಳಿಗೆಗಳು ಬಂದಾಗಿದೆ. ನೀನು ನನ್ನ ಹತ್ರ ಶರಣಾಗಿ ಬಂದಿದೆಯಾ ಕಂದ. ಇನ್ನು ಚಿಂತೆ ಮಾಡಬೇಡ, ನಾನು ತೋರಿಸಿದಂಥ ಹಾದಿಯಲ್ಲಿ ಹೋಗು, ಎಲ್ಲ ಒಳ್ಳೆಯದೇ ಆಗ್ತಾಯಿದೆ. ಶುಭ ನುಡಿಯುವಾಗ ಅಕ್ಕಪಕ್ಕ ಏನಿದೆ ಏನಿಲ್ಲ ಅಂತ ಯೋಚನೆ ಮಾಡು. ಅಲ್ಲಿ ನೀನು ಶುಭ ನುಡಿದಾಗ ಅದು ಕೂಡ ಪರಿಸರ ನಮಗೆ ಒಳ್ಳೆಯದನ್ನೇ ತೋರಿಸ್ತಾ ಇದೆ. ಈಗ ನಿನ್ನ ಮನೆಯ ಮುಂದೆ ಆಕಳು ಸುಮಾರಷ್ಟು ಬರ್ತಾಯಿವೆ. ಹಿಂದೆ ಇದ್ದಂಥ ಮನೆಯಲ್ಲಿ ಬರ್ತಾ ಇರಲಿ ಅಂತ ಒದ್ದಾಡ್ತಾ ಇದ್ದೆ. ಪಕ್ಕದ ಮನೆಗೆ ಹೋಗ್ತಾ ಇದೆ, ಬಾಬಾ ನನ್ನ ಮನೆಗೆ ಬರ್ತಾ ಇಲ್ಲ. ಇವತ್ತು ನೋಡು, ಹಿಂಡಾಗಿ ಆಕಳು ನಿನ್ನ ಮನೆಗೆ ಬಾಗಿಲಿಗೆ ಬರ್ತಾಯಿವೆ. ಎಲ್ಲ ಒಳ್ಳೆಯದೇ. ಹಾಗೆಯೇ ನಿನ್ನೆ ನಾಗದೇವರ ಆಶೀರ್ವಾದ ನಿನ್ನ ಮೇಲೆ ಸಂಪೂರ್ಣವಾಗಿ ಬಿದ್ದಾಗಿದೆ. ಚಿಂತೆ ಮಾಡಬೇಡ, ಹಿಡಿದಂತೆ ಕೆಲಸ ಯಶಸ್ವಿಯಾಗಿ ಮುಗಿಸ್ತದೆ, ಒಳ್ಳೆಯದಾಗುತ್ತದೆ.